ಮೂವಿ. ಕಂಟೆಂಟ್ ಚೆನ್ನಾಗಿದೆ, ಕಾಮಿಡಿ ಮತ್ತು ಎಲ್ಲ ಬ್ಲೆಂಡಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯ್ತು. ಅಲ್ಟಿಮೇಟ್ ಇದೆ ಸರ್. ಸೂಪರ್ ಸರ್, ಸೂಪರ್. ಒಂದೊಳ್ಳೆ ಸದಭಿರುಚಿವಾದಂಥ ಫಿಲಮ್ ನೋಡಿದ್ವಿ, ಎಸ್ಪೆಷಲಿ ಲವ್ ಸ್ಟೋರಿ. ಇತ್ತೀಚೆಗೆ ಈ ರೀತಿ ಲವ್ ಸ್ಟೋರಿ ಯಾವತ್ತೂ ಬಂದಿರಲಿಲ್ಲ. ಎಲ್ಲರೂ ಸಾಧಾರಣವಾಗಿ ಹೇಗಿರ್ತಾರೆ, ಅವ್ರ ಮಧ್ಯೆ ಲವ್ ಹೇಗೆ ಮೂಡುತ್ತೆ ಮತ್ತು ಸೊಸೈಟಿ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಜೊತೆಗೆ ಮ್ಯೂಸಿಕ್ಕು, ಆ್ಯಕ್ಟಿಂಗು, ಡೈರೆಕ್ಟರ್ ಕನ್ವಿನ್ಸಿಂಗ್ ಆಗಿರೋ ಕತೆ ಮೂಡಿಸಿದ್ದಾರೆ. ಎಲ್ಲರೂ ಬಂದು ಕೂತ್ಕೊಂಡು ನೋಡಬೇಕಂತ ನಾನು ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಆ್ಯಂಡ್ ಟು ದ ಮೂವಿ. ಐ ವಿಶ್ ದಮ್ ಗುಡ್ ಲಕ್. ಥ್ಯಾಂಕ್ ಯು ಸರ್. ಸಿನಿಮಾ ಚೆನ್ನಾಗಿದೆ ಸರ್. ಹಾಂ ಸರ್, ಸಿನಿಮಾ ಚೆನ್ನಾಗಿದೆ. ತುಂಬ ಸೂಪರಾಗಿ ಒಂದು ಮನುಷ್ಯನ ಜೀವನದಲ್ಲಿ ಏನೇನೆಲ್ಲ ನಡೀತದೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲೂ ಏನಂದರೆ ಜಾತಿ, ಧರ್ಮ, ಮತ ಇದನ್ನು ಇಟ್ಕೊಂಡು ಯಾವಾಗಲೂ ಮನುಷ್ಯರನ್ನ ಜಡ್ಜ್ಮೆಂಟ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಹೆಂಗೆ ನೋಡಬೇಕಂದ್ರೆ ಪ್ರೀತಿಯಿಂದ, ಪ್ರೇಮದಿಂದ, ಒಬ್ಬ ಮನುಷ್ಯನ ಮನುಷ್ಯತ್ವದಿಂದ ನೋಡಿ ಅನ್ನೋದನ್ನ ನೀಟಾಗಿ ತೋರಿಸಿದ್ದಾರೆ ಸರ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ನಾನು ಒಬ್ಬ ಆಡಿಯನ್ಸಾಗಿ ಬಂದೆ ಸರ್. ಲಾಸ್ಟ್ ತನಕ ನೋಡಿ ಫಿಲಮ್ನ, ನಿಮಗೆ ಅರ್ಥ ಆಗುತ್ತೆ. ಒಬ್ಬ ಪ್ರೇಕ್ಷಕ ಹೊರಗಡೆ ಬಂದಾಗ ಕಣ್ಣೀರು ಸುರಿಸ್ತಾನಂದರೆ ಏನಕ್ಕಂತ ಅರ್ಥ ಆಗುತ್ತೆ. ಆಗ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಥ್ಯಾಂಕ್ ಯು. ಪ್ರೀತಿ ಏನೇ ಆದರೂ ಉಳಿಸ್ಕೊಳ್ಳೇಬೇಕು ಅಂತ ಅವರಿಬ್ಬರು ಪ್ರಯತ್ನ ಪಟ್ಟು ತುಂಬ ಇದೆ. ಇದರಿಗೂ ನಾನು ಮಾಡಿರೋಂತಹ ಈ ಸಿನಿಮಾದಲ್ಲಿ ಫಸ್ಟು ನಾನೊಂದು ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರವನ್ನು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ಮ್ಯೂಸಿಕಲ್ಲಿ ಹಿಟ್ ಆಗುವಂತಹ ಸಿನಿಮಾ ಲವ್ ಸ್ಟೋರಿ. ಈಗ KGF, ಕಾಂತಾರ ಅಂತಹ ಸೂಪರ್ ಹಿಟ್ ಸಿನಿಮಾಗಳ ನಡುವೆ ಒಂದು ಲವ್ ಸ್ಟೋರಿ ಸಿನಿಮಾ ಬಂದಿದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ. ಒಳ್ಳೆಯ ಸಿನಿಮಾ, ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ. ಫಿಲ್ಮ್ ಅವರು ಫಸ್ಟ್ನಿಂದ ಅವ್ರನ್ನ ಪ್ರೀತಿ ಮಾಡಿದಾಗಿನಿಂದ ಅವ್ರನ್ನ ಬಿಡ್ದಿರ ಲಾಸ್ಟ್ವರೆಗೂ ಅವ್ರನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿ ಎಷ್ಟು ಇದು ಮಾಡಿದ್ರು ಕೂಡ ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಫಿಲ್ಮ್ ಚೆನ್ನಾಗಿದೆ ಬಂದಿದೆಯಪ್ಪ. ಎಲ್ಲ ರೀತಿಯಲ್ಲಿ ನೋಡಿದಾಗ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾಕಂದರೆ ರೈತರ ಬಗ್ಗೆ ಇರ್ಬೋದು, ಒಂದು ಸಿನಿಮಾ ಮಾಡುವಾಗ ಕಷ್ಟನೇ ಇತ್ತು. ಬಟ್ ಇಷ್ಟು ಮಟ್ಟಿಗೆ ಸಿನಿಮಾ ಮಾಡಿ ಥಿಯೇಟ್ರಿಗೆ ತಂದು ಈ ಥರ ನಮ್ಮ ಮುಂದೆ ಇಟ್ಟಿದ್ದಾರಲ್ಲ, ಅದು ತುಂಬ ಇಷ್ಟ ಆಯಿತು. ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಥರ ಆಗಲಿ ಅಂತ, ಇನ್ನೂ ಹೆಚ್ಚೆಚ್ಚು ಸಿನಿಮಾನ ಮಾಡಲಿ, ಮತ್ತು ಪುನೀತ್ ಥರ ಒಂದು ಹೆಸರು ಮಾಡಲಿ ಅಂತ ನಮ್ಮ ಚಿಕ್ಕಬಳ್ಳಾಪುರ, ಈಗ ಕೋಲಾರಲ್ಲಿ ಚಿನ್ನದ ಗಣಿನ ಯಶೋರ್ ಮಾಡಿ ಎಷ್ಟು ಮಟ್ಟಿಗೆ ತಂದರು. ಚಿಂತಾಮಣಿಯಿಂದ ಬಂದು ನಮ್ಮ ಹುಡುಗ ಈ ಸಿನಿಮಾದಿಂದ ತುಂಬ ಹಿಟ್ ಆಗಲಿ ಅಂತ ನಾನು ಖುಷಿ ಪಡ್ತೀನಿ. ಎಲ್ಲ ನೈಜವಾದ ವಿಚಾರಗಳನ್ನೇ ತಂದಿದ್ದಾರೆ, ನೈಜವಾದ ಮಾತುಗಳನ್ನೇ ತಂದಿದ್ದಾರೆ. ಅದಕ್ಕೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ನಡೀಲಿ ಅಂತ. ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ನೋಡ್ಬೋದು, ಬೇಸರ ಆಗಲ್ಲ. ಒಳ್ಳೆ ವೇವಲ್ಲಿ ತಗೊಂಡೋಗಿದ್ದಾರೆ. ಅಂತ್ಯನೂ ಚೆನ್ನಾಗಿದೆ, ಸ್ಟಾರ್ಟಿಂಗು ಚೆನ್ನಾಗಿದೆ, ಸೂಪರಾಗಿದೆ. ನೋಡ್ಬೋದು, ಬೇಸರ ಆಗಲ್ಲ. ಅಂದರೆ ಈಗಿನ ಯುವಕರು ಮತ್ತು ಯುವತಿಯರಿಗೆ ಒಳ್ಳೆ ಅವೇರ್ನೆಸ್ಸು ಮೆಸೇಜ್ ಇದೆ, ಒಳ್ಳೆ ಮೆಸೇಜ್ ಇದೆ. ನೋಡ್ಬೋದು ಸರ್. ಚೆನ್ನಾಗಿತ್ತಪ್ಪ. ಜಾತಿ ಧರ್ಮದ್ದು ಚೆನ್ನಾಗಿ ಹೇಳಿದ್ದಾರೆ, ಅದಿಷ್ಟ ಆಯಿತು ನಮಗೆ. ಯಾವ ಜಾತಿ ಧರ್ಮನ ಇಟ್ಕೋ, ಎಲ್ಲ ಒಂದೇ ಜಾತಿ ಅನ್ನೋದು ಚೆನ್ನಾಗಿತ್ತಪ್ಪ. ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಎಷ್ಟು ಬೇಗ ಮುಗಿದೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಅಗ್ರಿಕಲ್ಚರ್ ಬಗ್ಗೆ ಇದೆ, ಲವ್ ಬಗ್ಗೆ ಇದೆ, ಜಾತಿ ಧರ್ಮಗಳ ಬಗ್ಗೆ ಇದೆ. ತುಂಬ ಅಂದರೆ 100% 2 hours to 2.5 hours ಆರಾಮಾಗಿ ಕೂತ್ಕೊಂಡು ಮೂವಿ ನೋಡ್ಕೊಂಡು ಹೋಗ್ಬೋದು. ಇದು ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. 3-4 ಮೂವಿ ಮಾಡಿದ್ದಾರೆ ಅನ್ನೋ ಥರ ಮೆಚೂರ್ ಆ್ಯಕ್ಟಿವ್ ಮಾಡಿದೆ. ಜನ ಎಲ್ಲರೂ ಬಂದು ನೋಡಿದ್ರೆ ಅವ್ರು ಕಷ್ಟಪಟ್ಟು ಮಾಡಿರೋ ಮೂವಿಗೂ ಪ್ರತಿಫಲ ಸಿಗುತ್ತೆ. ಒಳ್ಳೆ ಆ್ಯಕ್ಟರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂಗೆ ಆಗುತ್ತೆ. ಉಳಿಸಿ ಬೆಳೆಸಿ ಕನ್ನಡನ.
ಥ್ಯಾಂಕ್ ಯು.